ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ಈಗ ನಾವು ಭಾಗ 6ರಲ್ಲಿ ಸಸ್ಯ ಅಂಗಾಂಶಗಳ ಬಗ್ಗೆ ನೋಡೋಣ. ರಕ್ಷಕ ಅಂಗಾಂಶಗಳು. ಸಸ್ಯ ದೇಹವನ್ನು ಒಂದು ಸಾಲಿನ ಜೀವಕೋಶಗಳು ಹೊರಪದರದಂತೆ ಮುಚ್ಚಿಕೊಂಡಿರುತ್ತವೆ. ಇದಕ್ಕೆ ಎಪಿಡರ್ಮಿಸ್ ಎನ್ನುವರು. ಎಪಿಡರ್ಮಲ್ ಕೋಶಗಳು ಕ್ಯೂಟಿನ್ ಎಂಬ ಮೇಣದಂತಹ ವಸ್ತುವನ್ನು ಉತ್ಪತ್ತಿ ಮಾಡುತ್ತವೆ. ಕ್ಯೂಟಿನ್ ಜೀವಕೋಶಗಳ ಹೊರಗೋಡೆಯ ನೀರು ತೊರೆದ ತೆಳುವಾದ ಪದರವಾಗಿದ್ದು, ಈ ಪದರಕ್ಕೆ ಕ್ಯೂಟಿಕಲ್, ಎಪಿಡರ್ಮಿಸ್, ಸ್ಟ್ರೋಮೇಟ್ ಎಂಬ ತೆರಪದರಗಳಿರುತ್ತವೆ. ಆಧಾರ ಅಂಗಾಂಶಗಳು. ಕೊಲಕೈಮ ಕೋಶಗಳು ಉದ್ದವಾಗಿರುತ್ತವೆ. ಪ್ಯಾರೆಂಕೈಮ ಕೋಶ ವಿಶಿಷ್ಟವಾಗಿರುತ್ತದೆ. ಸ್ಲೆರೆಂಕೈಮ ಕೋಶಗಳು ತುಂಬ ಉದ್ದವಾಗಿರುತ್ತವೆ. ಸ್ಲೆರೆಂಕೈಮ ಕೋಶಗಳು ಇತರೆ ಕೋಶಗಳೊಡನೆ ಸೇರಿಕೊಂಡು ಅವುಗಳಿಗೆ ಆಧಾರವಾಗಿರುತ್ತವೆ. ಸ್ಲೆರೆಂಕೈಮದ ಹೊರಬತ್ತಿಯ ಲಿಗ್ನಿನ್ ಎಂಬ ವಸ್ತುವಿನಿಂದ ಮಾಡಲ್ಪಟ್ಟಿದೆ. ಪರಿಚಲನಾ ಅಂಗಾಂಶ. ಆಹಾರವನ್ನು ಸಾಗಿಸುವ ಅಂಗಾಂಶಕ್ಕೆ ಫೈಲಮ್ ಎನ್ನುವರು. ನೀರನ್ನು ಸಾಗಿಸುವ ಅಂಗಾಂಶಕ್ಕೆ ಕೈಲಮ್ ಎನ್ನುವರು. ಟ್ರೆಕಿಡ್ ಮತ್ತು ವೆಸಲ್ಗಳು ನೀರು ಮತ್ತು ಲವಣಗಳನ್ನು ಬೇರಿನಿಂದ ಕಾಂಡಕ್ಕೂ ಕಾಂಡದಿಂದ ಎಲೆಗಳ ನರಗಳಿಗೂ ವ್ಯವಸ್ಥಿತವಾಗಿ ಹರಿಯಲು ಒಂದು ಸುವ್ಯವಸ್ಥಿತ ವಾಹಕ ಸಂಸ್ಥೆಯನ್ನು ರೂಪಿಸುತ್ತವೆ. ಫೈಲಮ್ ಜೀವಕೋಶಗಳಿಗೆ ಸಂಬಂಧಿಸಿದಂತೆ ನ್ಯೂಕ್ಲಿಯಸ್ ಇರುವ ಕೋಶಗಳು ಇವೆ. ಇವುಗಳನ್ನು ಕಂಪ್ಯಾನಿಯನ್ ಕೋಶ ಎನ್ನುವರು. ಕೈಲಮ್ ಮತ್ತು ಫೈಲಮ್ ಒಟ್ಟಾಗಿ ವ್ಯಾಸ್ಕ್ಯುಲರ್ ಬಂಡೆಗಳು ಆಗುತ್ತವೆ. ವರ್ಧನ ಅಂಗಾಂಶ. ಇದು ಸಸ್ಯದ ಬೆಳವಣಿಗೆಗೆ ಸಹಾಯವಾದ ಅಂಗಾಂಶವಾಗಿದ್ದು, ಇದು ಸಸ್ಯದ ಕಾಂಡ, ಬೇರು ಮತ್ತು ಸಸ್ಯದ ತುದಿಯಲ್ಲಿ ಕಂಡುಬರುತ್ತವೆ. ಆದ್ದರಿಂದ ಈ ಅಂಗಾಂಶವನ್ನು ಅಗ್ರವರ್ಧಕ ಅಂಗಾಂಶ ಎನ್ನುವರು. ಈ ಅಂಗಾಂಶದಲ್ಲಿ ನರಕೋಶಗಳು ಅತಿ ಹೆಚ್ಚಿನ ವೇಗದಲ್ಲಿ ಕೋಶ ವಿಭಜನೆ ಹೊಂದುತ್ತವೆ. ಆದ್ದರಿಂದ ಕಾಂಡ ಮತ್ತು ಬೇರುಗಳ ವ್ಯಾಸ ಹೆಚ್ಚಾಗಿರುತ್ತವೆ. ವಿಶೇಷತೆಯ ಸಸ್ಯಗಳು. ಹೈಡ್ರೋಫೈಟ್ಸ್. ನೀರಿನಲ್ಲಿ ಬೆಳೆಯುವ ಸಸ್ಯಗಳು. ಸ್ಯಾಮೋಫೈಟ್ಸ್. ಮರಳಿನಲ್ಲಿ ಬೆಳೆಯುವ ಸಸ್ಯಗಳು. ಲಿಥೋಫೈಟ್ಸ್. ಬಂಡೆಗಳ ಮೇಲೆ ಬೆಳೆಯುವ ಸಸ್ಯಗಳು. ಕ್ಲೀರೋಫೈಟ್ಸ್. ಕಡಿಮೆ ತೇವಾಂಶದಲ್ಲಿ ಬೆಳೆಯುವ ಸಸ್ಯಗಳು. ಸ್ಕ್ಲಿರಿಯೋಫೈಟ್ಸ್. ಪೊದೆಯ ಕಟ್ಟಿಗೆಯ ಮರಗಳು. ಎಕ್ಸಿಲೋಫೈಟ್ಸ್. ಆಮ್ಲೀಯ ಮಣ್ಣಿನಲ್ಲಿ ಬೆಳೆಯುವ ಸಸ್ಯಗಳು. ಹೆಫಿಫೈಟ್ಸ್. ಮತ್ತೊಂದು ಸಸ್ಯದ ಮೇಲೆ ಬೆಳೆಯುವ ಸಸ್ಯಗಳು. ಹಾಲೋಫೈಟ್ಸ್. ಲವಣಾಂಶ ಹೆಚ್ಚಾಗಿರುವ ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು. ಸ್ಯಾಪ್ರೋಫೈಟ್ಸ್. ಕೊಳೆತ ವಸ್ತುಗಳ ಮೇಲೆ ಬೆಳೆಯುವ ಸಸ್ಯಗಳು. ಎಕ್ಸಾಂಪಲ್ ಅಣಬೆ, ಶಿಲೀಂಧ್ರ. ಮೀಸೋಫೈಟ್ಸ್. ಇವು ವನ ಮತ್ತು ತೇವಾಂಶವಿರುವ ಎರಡೂ ಕಡೆ ಬೆಳೆಯುತ್ತವೆ. ಹ್ಯಾಲೋಫೈಟ್ಸ್. ಇದು ಜೌಗು ಪ್ರದೇಶದಲ್ಲಿ ಬೆಳೆಯುವ ಸಸ್ಯಗಳು. ಜಿಯೋಫೈಟ್ಸ್. ಅಂತರ್ಗತ ಶೇಖರಣೆ ಹೊಂದಿರುವ ಸಸ್ಯಗಳು. ಏರಿಯೋಫೈಟ್ಸ್. ಮರುಭೂಮಿಯಲ್ಲಿ ಬೆಳೆಯುವ ಸಸ್ಯಗಳು. ಪ್ರಾಣಿಗಳ ಮತ್ತು ಸಸ್ಯಗಳ ವರ್ಗೀಕರಣ. ಜೀವಿಗಳ ವರ್ಗೀಕರಣ ಮಾಡುವ ವಿಜ್ಞಾನವನ್ನೇ ವರ್ಗೀಕರಣಶಾಸ್ತ್ರ ಎನ್ನುತ್ತಾರೆ. ಜೀವಶಾಸ್ತ್ರದ ವರ್ಗೀಕರಣವನ್ನು ಮೊದಲಿಗೆ ಮಾಡಿದ ವಿಜ್ಞಾನಿ ಸ್ವೀಡನ್ ದೇಶದ ಜೀವಶಾಸ್ತ್ರಜ್ಞ ಕಾರ್ಲ್ ಲಿನಿಯಸ್. ಕಾರ್ಲ್ ಲಿನಿಯಸ್ನನ್ನು ಆಧುನಿಕ ವರ್ಗೀಕರಣಶಾಸ್ತ್ರದ ಪಿತಾಮಹ ಎನ್ನುವರು. ಮಾನವನು ಹೋಮಿಯೋಸೇಪಿಯನ್ ಪ್ರಭೇದಕ್ಕೆ ಸೇರಿದ್ದಾನೆ. ವಿವಿಧ ಪ್ರಾಣಿಗಳ ವೈಜ್ಞಾನಿಕ ಹೆಸರುಗಳು. ಕುದುರೆ ಇಕ್ವಾಸ್ ಕ್ಯಾಪುಲಸ್. ನಾಯಿ ಕ್ಯಾನಿಸ್ ಲುಪಸ್. ಬೆಕ್ಕು ಫೆಲಿಸ್ ಕ್ಯಾಟಿಸ್. ಹುಲಿ ಪ್ಯಾಂಥೆರಾ ಟ್ರೈಗಿಸ್. ಸಿಂಹ ಪ್ಯಾಂಥೆರಾ ಲಿಯೋ. ಆಲದ ಮರ ಫೈಕಸ್ ಬೆಂಗಾಲೇನಿಸ್. ಬಾಳೆ ಮ್ಯುಸಾಸಿವೆ. ಬಟಾಣಿ ಫೈಸಮ್ ಸೆಟವಮ್. ಮೂಲಂಗಿ ರೆಫಾನಸ್ ಸೆಟವಸ್. ಮಾವು ಮ್ಯಾಂಜಿಫೆರಾ ಇಂಡಿಕಾ. ಜೀವಿ ಸಾಮ್ರಾಜ್ಯಗಳು. ಜೀವಿಗಳನ್ನು ಪ್ರಮುಖವಾಗಿ 5 ಸಾಮ್ರಾಜ್ಯಗಳಾಗಿ ಮಾಡಿದ್ದಾರೆ. ಮೊನೇರಾ, ಪ್ರೋಟಿಸ್ಟಾ, ಮೈಕೋಟಾ. ಸಸ್ಯ ಸಾಮ್ರಾಜ್ಯ. ಮೊನೇರಾದಲ್ಲಿ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಾಲ್. ಪ್ರೋಟಿಸ್ಟಾದಲ್ಲಿ ಏಕಕೋಶಜೀವಿ ಆದಿಜೀವಿ. ಮೈಕೋಟಾ ಶಿಲೀಂಧ್ರಗಳು. ಸಸ್ಯ ಸಾಮ್ರಾಜ್ಯ ವಾಹಕ ಅಂಗಾಂಶರಹಿತ ಸಸ್ಯಗಳು. ಅದರಲ್ಲಿ ಬಹುಕೋಶೀಯ ಶೈವಾಲ 3 ಪ್ರಕಾರ: ಕೆಂಪು ಶೈವಾಲ, ಕಂದು ಹಾಗೂ ಹಸಿರು ಶೈವಾಲ. ಹವಾಸೆ ಸಸ್ಯಗಳು. ವಾಹಕ ಅಂಗಾಂಶ ಸಹಿತ 3 ಪ್ರಕಾರ:
ಜಲಸಸ್ಯಗಳು, ಅನಾವೃತ ಬೀಜ ಸಸ್ಯ, ಆವೃತ ಬೀಜ ಸಸ್ಯ. 5ನೇದಾಗಿ ಪ್ರಾಣಿ ಸಾಮ್ರಾಜ್ಯ. ಅಕಶೇರುಕಗಳು ಬೆನ್ನು ಮೂಳೆಗಳಿಲ್ಲದೆ ಪ್ರಾಣಿಗಳು. ಸ್ಪಂಜು ಪ್ರಾಣಿ, ಕುಟುಕುಕನ, ಚಪ್ಪಟೆ ಹುಳು, ದುಂಡು ಹುಳು, ವಲಯವಂತ, ಸಂಧಿಪದಿ, ಮೃದಂಗಿ, ಕಂಟಕ ಚರ್ಮಿ. ಸ್ಪಿಕ್ಯೂಲ್ಗಳೆಂಬ ವಿಶೇಷ ರಚನೆಗಳು ಅಂತರಕಂಕಾಲ ವ್ಯವಸ್ಥೆ ರೂಪಿಸುತ್ತವೆ. ನೆಮ್ಯಾಟೋಸಿಸ್ಟ್ಗಳೆಂಬ ಕುಟುಕುಕನ ಮರಗಳ ಕೋಶಗಳು ಆಹಾರ ಬೇಟೆಗೆ ಸಹಕಾರಿಯಾಗಿವೆ. ಕಶೇರುಕಗಳು ಮೀನುಗಳು, ಉಭಯವಾಸಿಗಳು, ಸರೀಸೃಪ, ಪಕ್ಷಿ, ಸಸ್ತನಿ. ಕಶೇರುಕಗಳು ಬೆನ್ನು ಮೂಳೆಗಳಿರುವ ಪ್ರಾಣಿಗಳು. ಕಶೇರುಕಗಳು ಗುಣಲಕ್ಷಣಗಳಲ್ಲಿ ವಿಕಾಸಗೊಂಡ ಪ್ರಾಣಿಗಳನ್ನು ಒಳಗೊಂಡಿದ್ದು ಇವು ಕಾರ್ಡೇಟಾ ಎಂಬ ವಂಶದ ಗುಂಪಿಗೆ ಸೇರುತ್ತವೆ. ಕಾರ್ಡೇಟಾ ವಂಶದ ಪ್ರಾಣಿಗಳ ದೇಹದ ಬೆನ್ನಿನ ಭಾಗದಲ್ಲಿ ನೋಟೋಕಾರ್ಡ್ ಎಂಬ ಘನವಾದ ರಚನೆ ಇರುತ್ತದೆ. ಕಶೇರುಕಗಳನ್ನು 5 ವರ್ಗಗಳಾಗಿ ವಿಂಗಡಿಸಲಾಗಿದೆ: ಮೀನುಗಳು, ಉಭಯವಾಸಿಗಳು, ಸರೀಸೃಪಗಳು, ಪಕ್ಷಿಗಳು ಹಾಗೂ ಸಸ್ತನಿಗಳು. ಮೀನುಗಳು. ಶಾರ್ಕ್ ಮತ್ತು ಕಾಡಜಾತಿಯ ಮೀನುಗಳ ಯಕೃತ್ತಿನಿಂದ ಎಣ್ಣೆ ದೊರೆಯುತ್ತವೆ. ಇವುಗಳಲ್ಲಿ ಜೀವಸತ್ವ ಎ ಮತ್ತು ಡಿ ಇದೆ. ಆಸ್ಟೇಪಿಯನ್ ಎಂಬ ಮೀನಿನ ತಲೆಯ ಮುಂಭಾಗದಲ್ಲಿ ಕಣ್ಣುಗಳ ಮುಂದೆ ಒಂದು ಜೊತೆ ಕೊಂಬುಗಳಿವೆ. ವಿದ್ಯುತ್ ಕಿರಣ ಮೀನುಗಳಲ್ಲಿ ಪ್ರತ್ಯೇಕವಾಗಿ ವಿದ್ಯುತ್ ಶಕ್ತಿ ಉತ್ಪಾದಿಸುವ ಅಂಗಗಳಿವೆ. ಅಮೆಜಾನ್ ನದಿಯ ವಿದ್ಯುತ್ ಹಾವು 200 ವೋಲ್ಟ್ ವಿದ್ಯುತ್ ಶಕ್ತಿ ಉತ್ಪಾದಿಸಬಲ್ಲದು. ಉಭಯವಾಸಿಗಳಲ್ಲಿ ಚರ್ಮವು ತೇವವಾಗಿರಲು ಲೋಳೆ ಎಂಬ ಸ್ರವಿಕೆಯ ಕಾರಣ. ಸರೀಸೃಪಗಳು. ಇವು ನೆಲದ ಮೇಲೆ ವಾಸಿಸತೊಡಗಿದ ಮೊದಲ ಕಶೇರುಕಗಳಾಗಿವೆ. ಇವು ಉದ್ದನೆಯ ದೇಹ ಹೊಂದಿದ್ದು ಕಾಲುಗಳು ಹೊಂದಿರುವುದಿಲ್ಲ. ಈಗ ಉದಾಹರಣೆಗೆ ಹಾವು, ಆಮೆ, ಮೊಸಳೆ, ಡೈನೋಸಾರ್. ಅಳಿದು ಹೋದ ದೈತ್ಯಾಕಾರದ ಸರೀಸೃಪಗಳು. ಸುಮಾರು 150 ಮಿಲಿಯನ್ ವರ್ಷಗಳ ಹಿಂದೆ ದೈತ್ಯಾಕಾರದ ಡೈನೋಸಾರ್ ಮತ್ತು ಟೈನೋಸಾರ್ಗಳು ಇದ್ದವು. ಪಕ್ಷಿಗಳ ಮೂಳೆಗಳು ಟೊಳ್ಳಾಗಿದ್ದು ಗಾಳಿ ತುಂಬಿಕೊಂಡಿದ್ದು ಹಗುರವಾಗಿವೆ. ಇವುಗಳನ್ನು ವಾಯುವಿಕ ಮೂಳೆಗಳೆನ್ನುವರು. ಅತ್ಯಂತ ಚಿಕ್ಕ ಪಕ್ಷಿ ಹಮ್ಮಿಂಗ್ ಬರ್ಡ್ 3 ಗ್ರಾಂ. ಅತ್ಯಂತ ದೊಡ್ಡ ಪಕ್ಷಿ ಉಷ್ಣ ಪಕ್ಷಿ 24 ಮೀಟರ್ ಎತ್ತರ, ಗಂಟೆಗೆ 60 ಕಿಲೋಮೀಟರ್ ಓಡುತ್ತದೆ. ಸಸ್ತನಿಗಳು. ತಮ್ಮ ಸ್ತನ್ಯ ಗ್ರಂಥಿಗಳಿಂದ ಮರಿಗಳಿಗೆ ಹಾಲು ಉಣಿಸಿ ಬೆಳೆಸುವ ಪ್ರಾಣಿಗಳ ಸಸ್ತನಿಗಳು ಎನ್ನುವರು. ಅತ್ಯಂತ ಚಿಕ್ಕದಾದ ಸಸ್ತನಿ ಉದ್ದ ಬಾಲದ ಪಿಗ್ಮಿ ಶ್ರೋ. ಇದು ಕೇವಲ 2.5 ಗ್ರಾಂ ತೂಕ ಇರುತ್ತದೆ. ಅತ್ಯಂತ ದೊಡ್ಡ ಸಸ್ತನಿ ಪ್ರಾಣಿ ನೀಲಿ ತಿಮಿಂಗಲ. ಇದು 30 ಮೀಟರ್ ಉದ್ದ ಇದ್ದು 200 ಮೆಟ್ರಿಕ್ ತೂಕ ಇರುತ್ತದೆ. ಪ್ರಾಣಿ ಪ್ರಪಂಚದ ವಾಸ್ತುಶಿಲ್ಪ. ಬೀವರ್ ಎಂಬ ಸಸ್ತನಿ ಪ್ರಾಣಿ. ಕಾಂಗ್ರೂ ಎಂಬ ಆಸ್ಟ್ರೇಲಿಯಾದ ಸಸ್ತನಿ ಪ್ರಾಣಿಯು ತನ್ನ ಉದರದ ಕೆಳಗೆ ಜೋಗುಳ ಚೀಲ ಹೊಂದಿದೆ. ಜರಾಯುಜಗಳು ಮರಿಗಳಿಗೆ ಜನ್ಮ ನೀಡುವ ಪ್ರಾಣಿಗಳು. ಮೊಟ್ಟೆ ಇಡುವ ಸಸ್ತನಿ ಪ್ರಾಣಿಗಳು. ಪ್ಲಾಟಿಪಸ್ ಮತ್ತು ಈಕ್ವಿಡ್ನ ಮೊಟ್ಟೆ ಇಡುವ ಸಸ್ತನಿ ಪ್ರಾಣಿಗಳಾಗಿವೆ. ಮೀನುಗಳಲ್ಲಿ ಉಸಿರಾಟದ ಅಂಗಗಳು ಕಿವಿರುಗಳು. ಕಪ್ಪೆಯಲ್ಲಿ ಹೃದಯ ಸಂಖ್ಯೆ 3. ಹಾರಲಾರದ ಪಕ್ಷಿ ಕಿವಿ. ಚಿಪ್ಪುಗಳನ್ನು ಹೊಂದಿರುವ ಸಸ್ತನಿ ಪೆಂಗೋಲಿನ್. ಆದಿಕಾಲದ ಹಾರುವ ಪಕ್ಷಿ ಅಕ್ಕಿಯೋಪೆರಿಕ್ಸ್. ಮೀನುಗಳಲ್ಲಿ ಹೃದಯದ ಕೋಣೆಗಳು 2. ಅತಿ ದೊಡ್ಡ ಉಭಯವಾಸಿ. ಜಗತ್ತಿನ ಅತಿ ದೊಡ್ಡ ಉಭಯವಾಸಿ ಎಂದರೆ ಚೀನಾದ ದೈತ್ಯ ಸ್ಯಾಲಮಾಂಡರ್ ಆದ ಆಂಡ್ರಿಯಾಸ್ ಡ್ರಾವಿಡಿಯಾನಸ್. ಇದು 180 ಸೆಂಟಿಮೀಟರ್ ಉದ್ದವಿದ್ದು 20-35 kg ತೂಕವಿದೆ. ಸರೀಸೃಪಗಳು. ಹರಿದಾಡುವ ಪ್ರಾಣಿಗಳಿಗೆ ಸರೀಸೃಪಗಳು ಎನ್ನುವರು. ಹಾವು, ಹಲ್ಲಿ, ಆಮೆ, ಮೊಸಳೆ. ಸರೀಸೃಪಗಳ ಬಗೆಗಿನ ಅಧ್ಯಯನವನ್ನು ಹರ್ಪಿಟಾಲಜಿ ಎನ್ನುವರು. ಅತಿ ಹೆಚ್ಚು ಅವಧಿ ಜೀವಿಸುವ ಸರೀಸೃಪ ಕಮಾಂಡೋ ಡ್ರಾಗನ್ ಎಂಬ ಹಲ್ಲಿ ಜಾತಿಯ ಪ್ರಾಣಿ. ವಿಶಿಷ್ಟ ರೀತಿಯ ಹಾವುಗಳು. ಪ್ರಪಂಚದ ಅತಿ ದೊಡ್ಡ ಹಾವು ಅನಾಕೊಂಡ. ಪ್ರಪಂಚದ ಅತಿ ಉದ್ದದ ಹಾವು ಹೆಬ್ಬಾವು. ಹಾವನ್ನೇ ಆಹಾರವಾಗಿ ತಿನ್ನುವ ಹಾವು ಕಾಳಿಂಗ ಸರ್ಪ. ಅತ್ಯಂತ ಹೆಚ್ಚು ವಿಷಪೂರಿತ ಹಾವು ಬ್ಲ್ಯಾಕ್ ಮಾಂಬಾ. ಗೂಡು ಕಟ್ಟುವ ಹಾವು ಕಾಳಿಂಗ ಸರ್ಪ. ಜೀವಂತವಾಗಿರುವ ಅತಿ ದೊಡ್ಡ ಸರೀಸೃಪ. ಉಪ್ಪು ನೀರಿನ ಮೊಸಳೆ ಈಸ್ಚುರಿಯನ್ ಅತಿ ದೊಡ್ಡ ಸರೀಸೃಪವಾಗಿದೆ.
ಇದು ಆಸ್ಟ್ರೇಲಿಯಾ ಮತ್ತು ಭಾರತದ ಪಶ್ಚಿಮ ಕರಾವಳಿಯಲ್ಲಿ ಕಂಡುಬರುತ್ತವೆ. ಇದು 600 kgಗಳಿಂದ 1000 kg ತೂಕವಿರುತ್ತದೆ. ಗಂಡು ಮೊಸಳೆ 1300 kg ತೂಗುತ್ತದೆ. ಹಾಡುವ ಸಸ್ತನಿ ಬಾವಲಿ. ಸಮುದ್ರ ಮಟ್ಟದಿಂದ 11,000 ಮೀಟರ್ ಎತ್ತರದಲ್ಲಿ ಹಾರುವ ಪಕ್ಷಿ ರೂಫೆಲ್ಸ್ ವೆಲ್ಚರ್. ಹಕ್ಕಿಗಳ ಮೊಟ್ಟೆ ಕ್ಯಾಲ್ಸಿಯಂ ಕಾರ್ಬೋನಿಂದಾಗಿದೆ. ಸಸ್ಯಗಳ ವರ್ಗೀಕರಣ. ಸಸ್ಯಗಳ ರಚನೆ. ಬೆಳೆಯುವ ಸ್ಥಳದ ಆಧಾರದ ಮೇಲೆ ಸಸ್ಯಗಳನ್ನು 4 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಥ್ಯಾಲೋಫೈಟ್ಗಳು ಚಪ್ಪಟೆ ಸಸ್ಯಗಳು. ಬ್ರಯೋಫೈಟ್ಗಳು ಉಭಯವಾಸಿ ಸಸ್ಯಗಳು. ಟೆಂಡೋಫೈಟ್ಗಳು ಜರಿ ಸಸ್ಯಗಳು. ಸ್ಟರ್ಮೆಡೋಫೈಟ್ಗಳು ಬೀಜೋತ್ಪತ್ತಿ ಸಸ್ಯಗಳು. ಥ್ಯಾಲೋಫೈಟ್ಗಳು ಚಪ್ಪಟೆ ಸಸ್ಯಗಳ ವಿಧಗಳು. ಆಲ್ಗೆಗಳು, ಫಂಗೈಗಳು, ಲೈಕೆನ್ಸ್ಗಳು, ಬ್ಯಾಕ್ಟೀರಿಯಾಗಳು. ಕೆಂಪು ಶೈವಾಲಗಳಲ್ಲಿ ಕ್ಲೋರೋಫಿಲ್ ಎ ಮತ್ತು ಬಿ ಎಂಬ ವರ್ಣಕಗಳೊಂದಿಗೆ ಫೈಕೋಎರಿಥ್ರಿನ್ ಎಂಬ ಕೆಂಪು ವರ್ಣ ಹೊಂದಿದೆ. ಕೆಂಪು ಶೈವಾಲಗಳು ಸಮುದ್ರದ ಮೇಲ್ಭಾಗದಲ್ಲಿ ಅನೇಕ ಕಿಲೋಮೀಟರ್ವರೆಗೆ ಬೆಳೆದಿರುವುದರಿಂದ ಸಮುದ್ರ ಕೆಂಪಾಗಿ ಕಂಡುಬರುತ್ತದೆ. ಆದ್ದರಿಂದ ಅದನ್ನು ಕೆಂಪು ಸಮುದ್ರ ಎನ್ನುವರು. ಅತಿ ತೂಕದ ಬೀಜ ಸಿಶೆಲ್ಸ್ನಲ್ಲಿರುವ ಕೋಕೋಡಿಮೆರ್ ಸಸ್ಯದ ಬೀಜ. ಇದು ಸುಮಾರು 18 kg ತೂಗುತ್ತದೆ. ಅಲ್ಜಿನ್ ಎಂಬ ಕೆಂಪು ಶೈವಾಲವನ್ನು ಐಸ್ ಕ್ರೀಮ್, ಚಾಕೊಲೇಟ್, ಜಪಾನಿಯರ ಕೊಂಬುನ ತಯಾರಿಕೆಯಲ್ಲಿ ಬಳಸುತ್ತಾರೆ. ಜಿಂಡಿಯಾ ಎಂಬ ಕೆಂಪು ಶೈವಾಲದ ಆಗರ ಎಂಬ ವಸ್ತುವನ್ನು ಬೇಕರಿಗಳಲ್ಲಿ ಹಾಗೂ ಮಾಂಸ ಸಂಸ್ಕರಣ ಕೈಗಾರಿಕೆಗಳಲ್ಲಿ ಬಳಸುತ್ತಾರೆ. ಫಾಫೆಟರಾ ಎಂಬ ಕೆಂಪು ಶೈವಾಲವನ್ನು ಮಸಾಲ ಪದಾರ್ಥವಾಗಿ ಸೂಪ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಪೆನ್ಸಿಲಿಯಂ ನೋಟೇಟಮ್ ಎಂಬ ಶಿಲೀಂಧ್ರದಿಂದ ಪೆನ್ಸಿಲಿನ್ ಔಷಧಿ ತಯಾರಿಸುತ್ತಾರೆ. ಸಸ್ಯಗಳು ತಮ್ಮಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುವುದನ್ನು ಹೈಡ್ರಾಥೋಡ್ ಎನ್ನುವರು. ಬಾಷ್ಪೀಭವನವನ್ನು ಬಳಸುವ ಉಪಕರಣ ಪ್ಯಾರೋಮೀಟರ್. ಇದನ್ನು ಟ್ರಾನ್ಸ್ಪಿರೋಮೀಟರ್ ಎಂದು ಕರೆಯುವರು. ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಮಾಧ್ಯಮಗಳಿಗೆ ನೀಡಿರುವ ಹೆಸರುಗಳು. ಅನಿಮೋಫಿಲಿ ಗಾಳಿಯನ್ನು ಮಾಧ್ಯಮವಾಗಿ ಬಳಸಿ ನಡೆಯುವ ಪರಾಗಸ್ಪರ್ಶ ಕ್ರಿಯೆ. ಹೈಡ್ರೋಫಿಲಿ ನೀರನ್ನು ಮಾಧ್ಯಮವಾಗಿ ಬಳಸಿ ನಡೆಯುವ ಪರಾಗಸ್ಪರ್ಶ ಕ್ರಿಯೆ. ಆರ್ನಿಥೋಲಿಪಿ ಪಕ್ಷಿಗಳ ಮಾಧ್ಯಮವಾಗಿ ಪರಾಗಸ್ಪರ್ಶ ಕ್ರಿಯೆ ನಡೆಯುವುದು. ಎಂಟಮೋಫಿಲಿ ಕೀಟಗಳನ್ನು ಮಾಧ್ಯಮವಾಗಿ ಬಳಸಿ ನಡೆಯುವ ಪರಾಗಸ್ಪರ್ಶ ಕ್ರಿಯೆ. ಜೂಫಿಲಿ ಪ್ರಾಣಿಗಳನ್ನು ಮಾಧ್ಯಮವಾಗಿ ಬಳಸಿ ಪರಾಗಸ್ಪರ್ಶ ಕ್ರಿಯೆ. ಕಿರೋಫರೋಫಿಲಿ ಬಾವಲಿಗಳನ್ನು ಮಾಧ್ಯಮವಾಗಿ ಬಳಸಿ ನಡೆಯುವ ಪರಾಗಸ್ಪರ್ಶ ಕ್ರಿಯೆ. ಜೋಫಿಯಾಫಿಲಿ ಹಾವುಗಳನ್ನು ಮಾಧ್ಯಮವಾಗಿ ಬಳಸಿ ನಡೆಸುವ ಪರಾಗಸ್ಪರ್ಶ ಕ್ರಿಯೆ. ಮಾಲ್ಕೋಫಿಲಿ ಮೃದ್ವಂಗಿಗಳ ಮಾಧ್ಯಮವಾಗಿ ನಡೆಯುವ ಪರಾಗಸ್ಪರ್ಶ ಕ್ರಿಯೆ. ಸಸ್ಯಗಳಲ್ಲಿ ಆಹಾರ ಸಂಗ್ರಹಣೆ. ಬೇರಿನಲ್ಲಿ ಆಹಾರ ಸಂಗ್ರಹಿಸಿಡುವ ಸಸ್ಯಗಳು ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್ಗಳು. ಕಾಂಡಗಳಲ್ಲಿ ಆಹಾರ ಶೇಖರಿಸಿಡುವ ಸಸ್ಯಗಳು ಎಲೆಗಳು, ಈರುಳ್ಳಿ, ಬೆಳ್ಳುಳ್ಳಿ, ಪಾಲಕ, ಕೊತ್ತಂಬರಿ. ಆಹಾರವನ್ನು ಹಣ್ಣುಗಳಲ್ಲಿ ಸಂಗ್ರಹಿಸಿಡುವ ಸಸ್ಯಗಳು ಸೇಬು, ಕಿತ್ತಳೆ, ದಾಳಿಂಬೆ, ನಿಂಬೆ, ಸಪೋಟ. ಸಸ್ಯಗಳಲ್ಲಿ ಸಂತಾನೋತ್ಪತ್ತಿ. ಕೆಲವು ಸಸ್ಯಗಳು ಬೀಜದಿಂದ ಬೆಳೆಯುತ್ತವೆ. ಕೆಲವು ಸಸ್ಯಗಳು ಬೀಜದಿಂದ ಬೆಳೆಯದೆ ಬೀಜಗಳ ಸಹಾಯವಿಲ್ಲದೆ ಬೆಳೆಯುತ್ತವೆ. ಇಂತಹ ವಿಧಾನವನ್ನು ನಿರ್ಲಿಂಗ ರೀತಿಯ ಸಂತಾನೋತ್ಪತ್ತಿ ಎನ್ನುವರು. ಗ್ರಾಫ್ಟಿಂಗ್ ವಿಧಾನ. ಕಸಿ ಮಾಡುವುದು. ಒಂದು ಸಸ್ಯದ ಕತ್ತರಿಸಿದ ಕಾಂಡ ತುಂಡವನ್ನು ಮತ್ತೊಂದು ಕಾಂಡಕ್ಕೆ ಸೇರಿಸುವ ವಿಧಾನಕ್ಕೆ ಗ್ರಾಫ್ಟಿಂಗ್ ಎನ್ನುವರು. ಲೇಯರಿಂಗ್. ರೆಂಬೆ ಹೂಳುವುದು. ಗುಲಾಬಿ, ಮಲ್ಲಿಗೆಯಂತಹ ಸಸ್ಯ ರೆಂಬೆಗಳನ್ನು ಬಳಸಿ 2 ಕೋಣೆಗಳಿಗೂ ಗಾಳಿ ಬೆಳಕು ದೊರೆಯದಂತೆ ಮಾಡುವಂತೆ ಮಾಡಿ ಬುಡವನ್ನು ಬಗ್ಗಿಸಿ ಮಣ್ಣಿನಲ್ಲಿ ಹೂಳಬೇಕು. ಎಲೆಗಳಿಂದ ಹೊಸ ಸಸ್ಯ. ಕಾಡುಬಸಳೆ, ರಣಗಳ್ಳಿ ಎಲೆಗಳು ನೆಲದ ಸಂಪರ್ಕವಿದ್ದರೆ ಹೊಸ ಸಸ್ಯ ಉತ್ಪತ್ತಿ ಮಾಡುತ್ತದೆ. ಅಂಗಾಂಶ ಕೃಷಿ. ಪ್ರಯೋಗಾಲಯದಲ್ಲಿ ಒಂದು ಸಸ್ಯದ ಜೀವಕೋಶ ಅಥವಾ ಅಂಗಾಂಶವನ್ನು ತೆಗೆದುಕೊಂಡು ಅದರಿಂದ ಅನೇಕ ಸಸ್ಯಗಳನ್ನು ಉತ್ಪತ್ತಿ ಮಾಡುತ್ತಾರೆ. ಅಲೈಂಗಿಕ ರೀತಿಯ ಸಂತಾನೋತ್ಪತ್ತಿ. ಈ ವಿಧಾನದಲ್ಲಿ ಲಿಂಗಾಣು ಉತ್ಪತ್ತಿಯಾಗದೆ ಸಂಯೋಜನೆಯಾಗದಿರುವ ಬೀಜಾಣುಗಳು ಉತ್ಪತ್ತಿಯಾಗುತ್ತವೆ. ಉದಾಹರಣೆಯಾಗಿ ಆಲ್ಗೆಗಳು, ಶಿಲೀಂಧ್ರ, ಬಯೋಫೈಟ್, ಟೆರಿಡೋಫೈಟ್. ಸೂಕ್ಷ್ಮಾಣುಜೀವಿಗಳು.
ಸೂಕ್ಷ್ಮಾಣು ಜೀವಶಾಸ್ತ್ರ ಬೆಳೆಯಲು ಕಾರಣರಾದವರು ಲೂಯಿ ಪಾಶ್ಚರ್, ರಾಬರ್ಟ್ ಹುಕ್ ಇತ್ಯಾದಿ. ರಾಬರ್ಟ್ ಕೋಚ್ ರವರು ಕ್ಷಯರೋಗಕ್ಕೆ ಕಾರಣವನ್ನು ಪತ್ತೆ ಹಚ್ಚಿದ್ದಕ್ಕಾಗಿ 1905ರಲ್ಲಿ ಶಾರೀರಿಕ ಕ್ರಿಯಾಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು. ಎಡ್ವರ್ಡ್ ಜೆನ್ನರ್ನನ್ನು ಸಿಡುಬು ರೋಗಕ್ಕೆ ಲಸಿಕೆ ಹಾಕುವುದರಿಂದ ತಡೆಯಬಹುದಾದ ಎಂದು ಕಂಡುಹಿಡಿದನು. ಅಲೆಕ್ಸಾಂಡರ್ ಫ್ಲೆಮಿಂಗ್ನನ್ನು ಬೋಸ್ಟನ್ನಲ್ಲಿ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡುವ ಗುಣ ಇದೆ ಎಂದು ಖಚಿತಪಡಿಸಿಕೊಂಡು ಜೀವ ನಿರೋಧಕ ಪೆನ್ಸಿಲಿನ್ ಕಂಡುಹಿಡಿದರು. ಜೋನಾಸ್ ಇ ಸ್ಕಾಲ್ಕ್ 1953ರಲ್ಲಿ ಪೋಲಿಯೋ ಲಸಿಕೆ ತಯಾರಿಸಿದರು. ಮಲೇರಿಯಾ ರೋಗ ಹರಡುವ ಸೂಕ್ಷ್ಮಾಣುಜೀವಿ ಪ್ಲಾಸ್ಮೋಡಿಯಾ ವೈವಾಕ್ಸ್. ಹುಚ್ಚುನಾಯಿ ಕಡಿತದಿಂದ ಬರುವ ರೋಗ ರೇಬಿಸ್. ವೈರಸ್ನಿಂದ ಬರುವ ರೋಗ ಸಿಡುಬು. ಟೈಫಾಯ್ಡ್ ತರುವ ಸೂಕ್ಷ್ಮಾಣುಜೀವಿ ಸ್ಯಾಲ್ಮೊನೆಲ್ಲಾ ಟೈಫಾ. ವೈರಸ್ಗಳಿಂದ ಬರುವ ರೋಗಗಳು. ಕಾಯಿಲೆ, ವೈರಸ್ ಹರಡುವ ವಿಧಾನ ಮತ್ತು ಅದರ ಪರಿಣಾಮದ ಜಾಗ. ಸಿಡುಬು. ವೈರಿಯೋಲ್ ವೈರಸ್ ಸೋಂಕಿತ ವ್ಯಕ್ತಿಯ ಸಂಪರ್ಕ, ಚರ್ಮ ಮತ್ತು ಸೋಂಕಿತ ಚರ್ಮ ಹಾಗೂ ನರವ್ಯೂಹ. ಸಿತಾಳೆ ಸಿಡುಬು. ವೆರಿಸೆಲಾ ವೈರಸ್ ರೋಗಿಯ ಸಂಪರ್ಕ, ಸಾಮಾನ್ಯ ಶೀತ. ರಿನೋವೈರಸ್ ರೋಗಿಯ ಸಂಪರ್ಕ, ಮೂಗು. ಮಂಗನ ಬಾವು. ಮಂಪ್ಸ್ ವೈರಸ್ ರೋಗಿಗಳ ಜೊಲ್ಲು ರಸ, ಲಾಲಾ ಗ್ರಂಥಿಗಳು. ರೇಬಿಸ್, ರ್ಯಾಂಡೋಇರಿಡೆ ಹುಚ್ಚುನಾಯಿ ಕಡಿತ, ಮೆದುಳು ಬೆನ್ನುಹುರಿ. ಡೆಂಗು ಜ್ವರ. ಡೆಂಗು ವೈರಸ್ ಈಡಸ್ ಈಜಿಪ್ಟ್ ಸೊಳ್ಳೆಗಳ ಕಡಿತ, ರಕ್ತಸ್ನಾಯು. ಪೋಲಿಯೋ ವೈರಸ್ ನೊಣ ಸೊಳ್ಳೆ, ನರಗಳಿಗೆ ಸಂಬಂಧಿಸಿದ ಸ್ನಾಯು. ಕಾಲುಬಾಯಿ ರೋಗ ವೈರಸ್ ಜೊಲ್ಲು, ಗೊರಸು ಮತ್ತು ಬಾಯಿ. ಏಡ್ಸ್, HIV ರಕ್ತದಾನ, ಲೈಂಗಿಕ ಸಂಪರ್ಕ, ಅತಿ ಜ್ವರ, ಬೇದಿ, ನಿತ್ರಾಣ. ಸಾರ್ಸ್, ಕಾರ್ನೋವೈರಸ್ ಗಾಳಿ ಆಂತರಿಕ ಸ್ರಾವ. ಹರ್ಪಸ್ ಸಿಂಪ್ಲೆಕ್ಸ್ ವೈರಸ್ ಸಿಂಪ್ಲೆಕ್ಸ್ ವಿಸರ್ಜನೆ, ಸೋಂಕಿತ ವಸ್ತು, ಜೊಲ್ಲು ರಸ, ತೊಡೆ. ಬ್ಯಾಕ್ಟೀರಿಯಾದಿಂದ ಬರುವ ರೋಗಗಳು. ಧನುರ್ವಾಯು, ಕ್ಲಾಸ್ಟ್ರಿಡಿಯಂ ಟಿಟನಿ, ಕುದುರೆ ಲದ್ದಿ, ಸಗಣಿ, ಮಣ್ಣು, ಸ್ನಾಯು ಶರೀರ ಬಿಲ್ಲಿನಂತೆ ಬಾಗುತ್ತದೆ. ಕ್ಷಯ, ಮೈಕೋಬ್ಯಾಕ್ಟೀರಿಯಂ. ಟ್ಯೂಬರ್ಕ್ಯುಲೋಸಿಸ್, ಗಾಳಿ, ಶ್ವಾಸಕೋಶ, ಮೂಳೆ. ಕಾಲರಾ, ವಿಬ್ರಿಯೋ ಕಾಲರೆ, ಕಲುಷಿತ ನೀರು, ಆಹಾರ, ಕರಳು. ವಿಷಮಿತ ಜ್ವರ, ಸಾಲ್ಮೆನೆಲ್ಲಾ ಟೈಫಿ, ಆಹಾರ, ನೀರು, ಕರಳು, ರಕ್ತ. ಕುಷ್ಠ, ಮೈಕೋಬ್ಯಾಕ್ಟೀರಿಯಂ ಲೈಫ್ರೆ, ರೋಗಿಯ ಸಂಪರ್ಕ, ಚರ್ಮ, ಮೂಳೆ, ನರವ್ಯೂಹ. ಪ್ಲೇಗ್, ಎರ್ಸ್ನಿಯಾ ಫೆಸಿಸ್, ಇಲಿಯ ಮೇಲಿನ ಚಿಗಟೆ, ದುಗ್ಧ ಹೆಣ್ಣುಗಳ ರಕ್ತ, ಶ್ವಾಸಕೋಶ. ನೆಗಡಿ ಜ್ವರ. ಬ್ಯಾಸಿಲಸ್ ಅಂಥ್ರಾಕ್ಸ್, ಮಣ್ಣು ಮತ್ತು ಗಾಳಿ, ರಕ್ತ, ಶ್ವಾಸಕೋಶ, ಚರ್ಮ. ಸ್ಟ್ರೆಪ್ ಥ್ರೋಟ್, ಸ್ಟ್ರೆಪ್ಟೋಕಾಕಸ್, ಗಾಳಿ, ಶ್ವಾಸಕಾಂಗ ವ್ಯೂಹದ ಭಾಗ. ಡಿಪ್ತೀರಿಯಾ, ಗಾಳಿ, ರಕ್ತ, ಚರ್ಮ, ಹೃದಯ, ನರವ್ಯೂಹ. ನಾಯಿ ಕೆಮ್ಮು, ಬೋರ್ಡೆಲ್ಲಾ ಫಾರ್ಟಿನಿಸ್, ಗಾಳಿ, ಶ್ವಾಸಕಾಂಗವ್ಯೂಹ, ಮೇಲಿನ ಭಾಗ. ಗನೇರಿಯಾ, ನಿಸ್ಸರಿಯ ಗನೇರಿಯಾ, ಲೈಂಗಿಕ ಸಂಪರ್ಕ, ಜನನಾಂಗದ ಉರಿತ. ಸಿಫಿಲಿಸ್ ಟ್ರಫೋನೋಮ್, ಪಾಲಿಡಮಿಡಿಯಾ, ಲೈಂಗಿಕ ಸಂಪರ್ಕ, ಚರ್ಮ. ಟ್ರೈಕೋಮ್, ಕ್ಲಾಮಿಡಿಯಾ ಟ್ರಿಕೋಮೋಟಿಸ್, ರೋಗಿ ಸಂಪರ್ಕ, ಕಣ್ಣುಗಳು. ಬ್ಯಾಟುಲಿಸಮ್, ಕ್ಲಾನಿಡಿಯಂಬ್ರಾಲುನಿಸಮ್, ಆಹಾರ, ನೀರು, ಸ್ನಾಯುಗಳು. ಈಗ ಜೀವಕೋಶದ ಅಧ್ಯಯನ ಮಾಡೋಣ. ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡುವ ಜೀವವಿಜ್ಞಾನ ವಿಭಾಗಕ್ಕೆ ಜೀವಕೋಶ ವಿಜ್ಞಾನ ಎನ್ನುವರು. ಕಣದಂಗಗಳ ಕಾರ್ಯಗಳು. ಕೋಶಪೊರೆ ಜೀವಕೋಶವನ್ನು ರಕ್ಷಿಸುತ್ತದೆ. ಇದು ಕೋಶದೊಳಕ್ಕೆ ಹೋಗುವ ಮತ್ತು ಬರುವ ವಸ್ತುಗಳ ಚಲನೆಯನ್ನು ನಿಯಂತ್ರಿಸುತ್ತದೆ. ಕೋಶಭಿತ್ತಿ, ಇದು ಕೋಶಕ್ಕೆ ನಿರ್ದಿಷ್ಟ ಆಕಾರ ಕೊಡುತ್ತದೆ. ಇದು ಸಸ್ಯದೇಹಕ್ಕೆ ಗಡುಸುತನ ಕೊಡುತ್ತದೆ. ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಇದು ಕೋಶಕ್ಕೆ ಆಂತರಿಕವಾಗಿ ಆಧಾರ ನೀಡುತ್ತದೆ ಮತ್ತು ಪ್ರೋಟೀನನ್ನು ಸಾಗಿಸುತ್ತದೆ. ರೈಬೋಸೋಮ್ಗಳು, ಪ್ರೋಟೀನ್ನ ಉತ್ಪಾದನೆಗೆ ನೆರವಾಗುತ್ತದೆ. ಮೈಟೊಕಾಂಡ್ರಿಯಾ, ಉಸಿರಾಟದ ಸಂದರ್ಭದಲ್ಲಿ ಶಕ್ತಿ ಬಿಡುಗಡೆಗೆ ನೆರವಾಗುತ್ತದೆ. ಆದ್ದರಿಂದ ಇವುಗಳನ್ನು ಕೋಶದ ಶಕ್ತಿಗ್ರಹಗಳು ಎನ್ನುವರು. ಮೈಟೊಕಾಂಡ್ರಿಯಾ ಕಂಡುಹಿಡಿದವರು ಕೊಲ್ಲಿಕರ್. ಪ್ಲಾಸ್ಟಿಡ್ಗಳು ಸಸ್ಯ ಜೀವಕೋಶದಲ್ಲಿ ಕಂಡುಬರುವ ಕಣದಂಗಗಳಾಗಿವೆ. ಇದರಲ್ಲಿ 3 ಪ್ರಕಾರಗಳು. ಕ್ಲೋರೋಪ್ಲಾಸ್ಟ್,
ಈ ಕಣದಂಗಗಳು ಕಾಂಡಗಳಲ್ಲಿ, ಎಲೆಗಳಲ್ಲಿ, ಹೂವುಗಳಲ್ಲಿ ಕಂಡುಬರುತ್ತವೆ. ಲಿಕೋಪ್ಲಾಸ್ಟ್. ಸಸ್ಯದ ಬೇರುಗಳ ಜೀವಕೋಶದಲ್ಲಿ ಕಂಡುಬರುವ ಇವು ಪಿಷ್ಟವನ್ನು ಸಂಗ್ರಹಿಸುತ್ತವೆ. ಕ್ರೋಮೋಪ್ಲಾಸ್ಟ್. ಇದು ಸಸ್ಯ ಹೂವಿನ ಮತ್ತು ಹಚ್ಚಿನ ಭಾಗಗಳಿಗೆ ವಿವಿಧ ಬಣ್ಣವನ್ನು ನೀಡುತ್ತದೆ. ಕ್ಲೋರೋಪ್ಲಾಸ್ಟ್ನ ಒಳಗಿನ ದ್ರವರೂಪದ ವಸ್ತುವಿಗೆ ಸ್ಟ್ರೋಮಾ ಎನ್ನುವರು. ಸ್ಟ್ರೋಮಾದಲ್ಲಿನ ರಚನೆಗೆ ಗ್ರಾನಾ ಎನ್ನುವರು. ಲೈಸೋಸೋಮ್. ಪ್ರಾಣಿ ಜೀವಕೋಶಗಳಲ್ಲಿ ಕಂಡುಬರುವ ಇದನ್ನು ಕಂಡುಹಿಡಿದವರು ಕ್ರಿಶ್ಚಿಯನ್ ಡಿ ಡುವೆ. ಜೀವಕೋಶದ ಗಾಯಗೊಂಡಾಗ ಅಥವಾ ಕಾರ್ಯರಹಿತವಾದಾಗ ಲೈಸೋಸೋಮ್ಗಳಲ್ಲಿನ ರಾಸಾಯನಿಕ ವಸ್ತು ಒಡೆದು ಹೊರಬಂದು ಇಡೀ ಜೀವಕೋಶವನ್ನು ನಾಶ ಮಾಡುತ್ತದೆ. ಆದ್ದರಿಂದ ಲೈಸೋಸೋಮನ್ನು ಆತ್ಮಹತ್ಯಾ ಚೀಲ ಎನ್ನುವರು. ಗಾಲ್ಗಿ ಸಂಕೀರ್ಣ. ಇದನ್ನು ಕಂಡುಹಿಡಿದವರು ಕ್ಯಾಮಿಲೊ ಗಾಲ್ಗಿ. ಗಾಲ್ಗಿ ಸಂಕೀರ್ಣವು ವೀರ್ಯಾಣುವಿನಲ್ಲಿರುವ ಅಕ್ರೋಸೋಮ್ ರಚನೆಗೆ ಕಾರಣವಾಗಿದೆ. ಗಾಲ್ಗಿ ಸಂಕೀರ್ಣದಲ್ಲಿ ಪ್ರೋಟೀನ್ನಿಂದ ಹಾರ್ಮೋನುಗಳು ಮತ್ತು ಕಿಣ್ವಗಳು ಉತ್ಪತ್ತಿಯಾಗುತ್ತವೆ. ಸೆಂಟ್ರಿಯೋಲ್. ಕೋಶ ವಿಭಜನೆ ಸಂದರ್ಭದಲ್ಲಿ ಕದಿರು ಎಲೆಗಳನ್ನು ಉತ್ಪತ್ತಿ ಮಾಡಲು ಸಹಾಯ ಮಾಡುತ್ತವೆ. ರಸದಾನಿ. ಹೆಚ್ಚುವರಿ ನೀರು ಮತ್ತು ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತವೆ. ಕೋಶಕೇಂದ್ರ. ಇದನ್ನು ಕಂಡುಹಿಡಿದವರು ರಾಬರ್ಟ್ ಬ್ರೌನ್. ಕೋಶಕೇಂದ್ರದ ದ್ರವ್ಯ ಪೊರೆಯೊಳಗೆ ನ್ಯೂಕ್ಲಿಯಸ್ ಪ್ಲಾಸ್ಮಾ ಹುದುಗಿದೆ. ಕೋಶಕೇಂದ್ರದ ದ್ರವ್ಯದಲ್ಲಿನ ದಾರದಂತಹ ರಚನೆಗೆ ಕ್ರೊಮ್ಯಾಟಿನ್ ಎನ್ನುವರು. ಕೋಶ ವಿಭಜನೆಯ ಕಾಲಕ್ಕೆ ಸಾಂದ್ರಗೊಂಡು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆಯಾಗುತ್ತವೆ. ಕ್ರೋಮೋಸೋಮ್ಗಳು ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ನಿಂದ ರಚಿತವಾಗಿದೆ. ಮಾನವನ ಜೀವಕೋಶದಲ್ಲಿ 46 ಕ್ರೋಮೋಸೋಮ್ಗಳಿವೆ. ಕ್ರೋಮೋಸೋಮ್ಗಳಲ್ಲಿ ಜೀನ್ಗಳಿದ್ದು ಇವು ಜೀವಿಗಳ ಲಕ್ಷಣಗಳನ್ನು ನಿರ್ಧರಿಸುತ್ತವೆ. ನ್ಯೂಕ್ಲಿಯಸ್ನಲ್ಲಿ ಕಂಡುಬರುವ ಗೋಲಾಕಾರದ ರಚನೆಗೆ ನ್ಯೂಕ್ಲಿಯೋಸೋಮ್ ಎನ್ನುವರು. ಇದನ್ನು ಕಂಡುಹಿಡಿದವರು ಪ್ಯಾಂಟನ್. ಕ್ರೋಮೋಸೋಮ್. ಕ್ರೋಮೋಸೋಮ್ಗಳನ್ನು ಕಂಡುಹಿಡಿದವರು ಒಡಿಯರ್. ವಿಧಗಳು. ದೈಹಿಕ ಕ್ರೋಮೋಸೋಮ್ಗಳು. ಈ ಕ್ರೋಮೋಸೋಮ್ಗಳ ಜೀನ್ಗಳನ್ನು ದೈಹಿಕ ಲಕ್ಷಣಗಳಿಗೆ ಸಂಬಂಧಪಟ್ಟಿದ್ದು ಮನುಷ್ಯರಲ್ಲಿ ಇವುಗಳ ಸಂಖ್ಯೆ 46. ಲೈಂಗಿಕ ಕ್ರೋಮೋಸೋಮ್ಗಳು. ಈ ಕ್ರೋಮೋಸೋಮ್ಗಳು ಲಿಂಗವನ್ನು ನಿರ್ಧರಿಸುತ್ತವೆ. ಇವುಗಳಲ್ಲಿ 2 ವಿಧ, ಅವು X ಮತ್ತು Y. ರಕ್ತದ ಗುಂಪು. ರಕ್ತದ ಗುಂಪುಗಳನ್ನು ಕಂಡುಹಿಡಿದವರು ಕಾರ್ಲ್ ಲ್ಯಾಂಡ್ ಸ್ಪಿನ್ನರ್. ಈತನನ್ನು ರಕ್ತ ಗುಂಪುಗಳ ಪಿತಾಮಹ ಎನ್ನುವರು. ಸ್ಪಿನ್ನರನು ರಕ್ತದ ಗುಂಪುಗಳಿಗೆ ಸಂಬಂಧಿಸಿದಂತೆ ಕೆಂಪು ರಕ್ತ ಕಣಗಳ ಮೇಲೆ ಗ್ಲೈಕೋಪ್ರೋಟೀನ್ ರಾಸಾಯನಿಕ ಅಂಶವನ್ನು ಗುರುತಿಸಿ ಅವುಗಳನ್ನು ಆ್ಯಂಟಿಜೆನ್ ಪ್ರತಿಕಾಯಕಗಳೆಂದು ಕರೆದನು. ಆ ಆ್ಯಂಟಿಜೆನ್ಗಳಲ್ಲಿ 2 ವಿಧ, ಆ್ಯಂಟಿಬಾಡಿ ಎ, ಆ್ಯಂಟಿಬಾಡಿ ಬಿ. ಆ್ಯಂಟಿಜೆನ್ ಆಧಾರದ ಮೇಲೆ ರಕ್ತವನ್ನು ಎ ಬಿ ಮತ್ತು ಒ ಎಂದು ವಿಂಗಡಿಸಿದ್ದಾರೆ. ರಕ್ತದ ಗುಂಪುಗಳು ಎ ಬಿ, ಎ ಆ್ಯಂಡ್ ಬಿ, ಒ. ಆ್ಯಂಟಿಜೆನ್ ಎ ಬಿ, ಎ ಆ್ಯಂಡ್ ಬಿ. ಆ್ಯಂಟಿಬಾಡಿ ಬಿ, ಎ ಆ್ಯಂಡ್ ಬಿ. ಸ್ವೀಕೃತಿ ಎ ಬಿ, ಬಿ ಎ ಬಿ, ಎ ಬಿ, ಎ ಮತ್ತು ಬಿ, ಎ ಬಿ ಮತ್ತು ಒ. ದೇಹದೊಳಗೆ ರಕ್ತ ಹೆಪ್ಪುಗಟ್ಟದಂತೆ ತಡೆಯುವ ಪ್ರೋಟೀನ್ ಹೆಪರಿನ್. ಓ ರಕ್ತದ ಗುಂಪನ್ನು ಹೊಂದಿರುವ ವ್ಯಕ್ತಿಯನ್ನು ಸಾರ್ವತ್ರಿಕ ದಾನಿ ಎನ್ನುವರು. ಎ ಬಿ ರಕ್ತದ ಗುಂಪನ್ನು ಹೊಂದಿರುವ ವ್ಯಕ್ತಿಯನ್ನು ಸಾರ್ವತ್ರಿಕ ಸ್ವೀಕೃತಿ ಎನ್ನುವರು. ಪಾಸಿಟಿವ್ ಗಂಡು ಮತ್ತು ನೆಗೆಟಿವ್ ಹೆಣ್ಣು ನಡುವೆ ಮದುವೆ ನಿಷೇಧಿಸಲಾಗಿದೆ. ಕಾರಣ, ಈ ರಕ್ತ ಗುಂಪು ವ್ಯಕ್ತಿಗಳ ಹುಟ್ಟುವ ಮಗು ಅರಿಥ್ರೋಬ್ಲಾಸ್ಟ್ನಿಂದ ಮರಣ ಹೊಂದುತ್ತದೆ. ನ್ಯೂಕ್ಲಿಯಿಕ್ ಆಮ್ಲಗಳು. ನ್ಯೂಕ್ಲಿಯಿಕ್ ಆಮ್ಲಗಳನ್ನು ಕಂಡುಹಿಡಿದವರು ಫ್ರೆಡರಿಕ್ ಫಿಶರ್. ನ್ಯೂಕ್ಲಿಯಿಕ್ ಆಮ್ಲಗಳಲ್ಲಿ 2 ವಿಧಗಳು, RNA, DNA. ನ್ಯೂಕ್ಲಿಯಿಕ್ ಆಮ್ಲಗಳು 3 ವಸ್ತುಗಳಿಂದ ಮಾಡಲ್ಪಟ್ಟಿವೆ. ಶರ್ಕರಗಳು. ಫಾಸ್ಫೇಟ್ ಗುಂಪು ಸಾರಜನಕದ ಕ್ಷಾರಗಳು. ಪೆಂಟೋಸ್ ಶರ್ಕರಗಳ 2 ವಿಧಗಳು, ರೈಬೋಸ್ ಶರ್ಕರ್, ಡೈಆಕ್ಸಿ ರೈಬೋಸ್ ಶರ್ಕರ್. ರೈಬೋಸ್ ಶರ್ಕರವು RNAದಲ್ಲಿ ಡೈಆಕ್ಸಿ ರೈಬೋಸ್ ಶರ್ಕರವು DNAಯಲ್ಲಿ ಕಂಡುಬರುತ್ತವೆ. ಫಾಸ್ಫೇಟ್ ಗುಂಪಿನ ಅಣುಸೂತ್ರ H3PO4. ಸಾರಜನಕ ಕ್ಷಾರ. ಸಾರಜನಕದಲ್ಲಿ 5 ಕ್ಷಾರಗಳು ಕಂಡುಬರುತ್ತವೆ. ಅಡೆನಿನ್ A, ಗ್ವಾನಿನ್ G, ಸೈಟೋಸಿನ್ C, ಥೈಮಿನ್ T, ಯುರಾಸಿಲ್ U. ಸಾರಜನಕ ಕ್ಷಾರದಲ್ಲಿ
ಕ್ಷಾರಗಳಲ್ಲಿ AGCT DNA ಮತ್ತು AGCU RNAಯಲ್ಲಿ ಕಂಡುಬರುತ್ತವೆ. ನ್ಯೂಕ್ಲಿಯೋಟೈಡ್ಗಳು ಫಾಸ್ಫೇಟ್ ಗುಂಪು ಶರ್ಕರ ಮತ್ತು ಸಾರಜನಕ ಕ್ಷಾರ ಕೂಡಿಕೊಂಡು ಆಗುವ ರಚನೆಗೆ ನ್ಯೂಕ್ಲಿಯೋಟೈಡ್ಸ್ ಎನ್ನುವರು. DNA ರಚನೆಯನ್ನು 1953ರಲ್ಲಿ ಜೇಮ್ಸ್ ವ್ಯಾಟ್ಸನ್ ಮತ್ತು ಫ್ರಾನ್ಸಿಸ್ ಗ್ರೇಕ್ ಕಂಡುಹಿಡಿದರು. ಆದ್ದರಿಂದ ಇವರಿಗೆ 1962ರಲ್ಲಿ ನೊಬೆಲ್ ಪ್ರಶಸ್ತಿ ನೀಡಲಾಯಿತು. DNA ಅಣುವಿನಿಂದ RNA ಅಣು ಉತ್ಪತ್ತಿಯಾಗುವುದಕ್ಕೆ ಟ್ರಾನ್ಸ್ಕ್ರಿಪ್ಷನ್ ಎನ್ನುವರು. RNAಗಳಲ್ಲಿ 4 ವಿಧಗಳು. mRNA ಅದಕ್ಕೆ ನಾವು ಮೆಸೆಂಜರ್ RNA ಎನ್ನುತ್ತೇವೆ. tRNAಗೆ ಟ್ರಾನ್ಸ್ಫರ್ RNA, rRNAಗೆ ರೈಬೋಸೋಮಲ್ RNA, gRNAಗೆ ಜೆನೆಟಿಕ್ RNA. rRNA ಗರಿಷ್ಠ ಪ್ರಮಾಣದಲ್ಲಿದ್ದು mRNA ಕನಿಷ್ಠ ಪ್ರಮಾಣದಲ್ಲಿರುತ್ತದೆ. ರಕ್ತ ಪರಿಚಲನೆ ಹೃದಯದಿಂದ ರಕ್ತವು ದೇಹ ತುಂಬೆಲ್ಲ ಪರಿಚಲನೆಯಾಗುವುದನ್ನು ರಕ್ತದ ಪರಿಚಲನೆ ಎನ್ನುವರು. ಇದನ್ನು ಕಂಡುಹಿಡಿದವರು ವಿಲಿಯಂ ಹಾರ್ವೆ, ಪಿತಾಮಹ. ರಕ್ತನಾಳಗಳಲ್ಲಿ 3 ವಿಧಗಳಿವೆ. ಅವುಗಳೆಂದರೆ ಅಪಧಮನಿಗಳು. ಇವು ಹೃದಯದ ಕೋಣೆಗಳಿಂದ ದೇಹದ ವಿವಿಧ ಭಾಗಗಳಿಗೆ ರಕ್ತವನ್ನು ಸಾಗಾಣಿಕೆ ಮಾಡುತ್ತವೆ. ಅಬಧಮನಿಗಳು ಇವು ದೇಹದ ವಿವಿಧ ಅಂಗಗಳಿಂದ ರಕ್ತವನ್ನು ಹೃದಯಕ್ಕೆ ಸಾಗಾಣಿಕೆ ಮಾಡುತ್ತವೆ. ಈ ರಕ್ತನಾಳಗಳು ಹಸಿರಾಗಿ ಕಂಡುಬರುತ್ತವೆ. ಲೋಮನಾಳಗಳು ಇದು ಅಪಧಮನಿ ಮತ್ತು ಅಬಧಮನಿಗಳನ್ನು ಸೇರಿಸುವ ಸೂಕ್ಷ್ಮನಾಳಗಳಾಗಿವೆ. ಕರೋನರಿ ಅಪಧಮನಿ ಇದು ಹೃದಯದ ಎಡ ವೃತ್ತುಕ್ಷಿಯಿಂದ ಹೃದಯದ ಅಂಗಾಂಶದ ಕೋಶಗಳಿಗೆ ಆಮ್ಲಜನಕ ಸಹಿತ ರಕ್ತವನ್ನು ಸಾಗಿಸುತ್ತದೆ. ಕರೋನರಿ ಅಬಧಮನಿ ಇದು ಹೃದಯದ ಅಂಗಾಂಶದ ಕೋಶಗಳಿಂದ ಆಮ್ಲಜನಕ ರಹಿತ ರಕ್ತವನ್ನು ಹೃದಯದ ಬಲ ಋತುಕರ್ಣಕ್ಕೆ ಸಾಗಿಸುತ್ತದೆ. ಹೃದಯವು 2 ಶ್ವಾಸಕೋಶಗಳ ಮಧ್ಯೆ ಸ್ವಲ್ಪ ಎಡಕ್ಕೆ ಬಾಗಿಸಿಕೊಂಡಿರುತ್ತದೆ. ಹೃದಯದ ಕುರಿತ ಅಧ್ಯಯನವನ್ನು ಕಾರ್ಡಿಯೋಲಜಿ ಎನ್ನುವರು. ಆಗ ತಾನೇ ಜನಿಸಿದ ಮಗುವಿನ ಹೃದಯದ ತೂಕ 20 ಗ್ರಾಂ ಮತ್ತು ವಯಸ್ಕ ವ್ಯಕ್ತಿಯ ಹೃದಯದ ತೂಕ 300 ಗ್ರಾಂ ಇರುತ್ತದೆ.